ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಮೊದಲನೇ ಪ್ರಶ್ನೆ 5 ಸ್ಕ್ವೇರ್ ಇಂಟು 2 ಮತ್ತು 2 ಸ್ಕ್ವೇರ್ 2⁵5 ಇಂಟು 5 ಇದರ ಮಸಾ ಕಂಡುಹಿಡಿಯಿರಿ ಅಂತಂದ್ರೆ ಉತ್ತರ ಎ 2 ಇಂಟು 5. ಎರಡನೇ ಪ್ರಶ್ನೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಆಪ್ಷನ್ ಸಿ. ಮೂರನೇ ಪ್ರಶ್ನೆ a1x ಪ್ಲಸ್ b1y ಪ್ಲಸ್ c1 ಮತ್ತು a2x ಪ್ಲಸ್ b2y ಪ್ಲಸ್ c2 = 0 ರೇಖಾತ್ಮಕ ಸಮೀಕರಣ ಸಂಬಂಧ ಕಂಡುಹಿಡಿಯಿರಿ ಅಂದಾರ ಉತ್ತರ ಡಿ. ನಕ್ಷೆಯಲ್ಲಿ ಕೊಟ್ಟಿರೋ y = p(x) ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ ಅಂತಿದ್ದಾರೆ ಆಪ್ಷನ್ ಬಿ. ಐದನೇ ಪ್ರಶ್ನೆ x ಇಂಟು x ಪ್ಲಸ್ 2 = 6 ಇದು ಒಂದು ವರ್ಗ ಸಮೀಕರಣ. ಆರನೇ ಪ್ರಶ್ನೆ ಚಿತ್ರದಲ್ಲಿ PQR ಮತ್ತು ABC ಆಗಿದೆ, ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಭಾವಗಳ ಜೋಡಿ ಕಂಡುಹಿಡಿಯಿರಿ ಅಂದಾರ ಆಪ್ಷನ್ ಎ PQ ಮತ್ತು AB. ಏಳನೇ ಪ್ರಶ್ನೆ sin² a ಮೈನಸ್ cos² ಇದಕ್ಕೆ ಸಮವಾಗಿದೆ 1 - 2 cos². ಎಂಟನೇ ಪ್ರಶ್ನೆ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮತ್ತು ಆಪ್ಷನ್ ಸಿ 1. ಈ ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂದರ ಒಂಬತ್ತನೇ ಪ್ರಶ್ನೆ 2x ಪ್ಲಸ್ by = 8 ಮತ್ತು 2 ಇಂಟು 2x ಪ್ಲಸ್ 3y = 16 ಈ ರೇಖಾತ್ಮಕ ಸಮೀಕರಣ ಜೋಡಿಯ ಅನೇಕ ಪರಿಹಾರ ಹೊಂದಿದ್ದಾರೆ. ಡಿ ವ್ಯಾಲ್ಯೂ ಕಂಡುಹಿಡಿಯಬೇಕು. ಹತ್ತನೇ ಪ್ರಶ್ನೆ p(x) = 5x² - 3x² ಪ್ಲಸ್ 12x - 8 ಬಹುಪದೋಕ್ತಿಯ ಡಿಗ್ರಿ ಕಂಡುಹಿಡಿಯಿರಿ ಅಂತಂದಾರ. 11ನೇ ಪ್ರಶ್ನೆ sin a ವ್ಯಾಲ್ಯೂ ಇದೆ ಮತ್ತು cos a ವ್ಯಾಲ್ಯೂ ಇದೆ, ಅದರ ಬೆಲೆಯನ್ನು ಕಂಡುಹಿಡಿಯಬೇಕು. 12ನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ನಡುವಿನ ಪ್ರಾಯೋಗಿಕ ಸಂಬಂಧ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 14ನೇ ಪ್ರಶ್ನೆ ಮೂಲ ಬಿಂದುವಿನಿಂದ 6 ಮತ್ತು 8 ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂದಾರ ಉತ್ತರ 10 ಮಾನಗಳು. 15ನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ POQ ಮತ್ತು ತ್ರಿಭುಜ ROS PQSR ಆಗಿದೆ. PQ ಮತ್ತು SR ಅನುಪಾತ ಕಂಡುಹಿಡಿಯಬೇಕು ಮತ್ತು QOS ಮತ್ತು OQ ನ ಅನುಪಾತವನ್ನು ಕಂಡುಹಿಡಿಯಬೇಕು. ಮೂರನೇ ವಿಭಾಗದೊಳಗ 2 ಅಂಕದ 8 ಪ್ರಶ್ನೆಗಳಿವೆ. ಇಲ್ಲಿ 17ನೇ ಪ್ರಶ್ನೆ 3 ಪ್ಲಸ್ √5 ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ, ಅದನ್ನು ಸಾಧನೆ ಮಾಡಬೇಕು. 18ನೇ ಪ್ರಶ್ನೆ ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24 ಇವುಗಳ ಸಂಯುಕ್ತ ಸಂಖ್ಯೆ ಯಾವುದು ಅಂತಂದಾರೆ, ಸಂಯುಕ್ತ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. 19ನೇ ಪ್ರಶ್ನೆ 5, 9, 13ರ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರವಾಗಿ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಂದಾರ 21ನೇ ಪದವನ್ನು ಕಂಡುಹಿಡಿಬೇಕು. 20ನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಕೆಳಗಿನ ಸಮೀಕರಣವನ್ನು ಬಿಡಿಸಿ ಅಂದಾರ. ಒಂದು ಸಮೀಕರಣ ಇರುತ್ತೆ, ಅದನ್ನು ಬಿಡಿಸಿ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು. 21ನೇ ಪ್ರಶ್ನೆ x² ಪ್ಲಸ್ bx ಪ್ಲಸ್ 9 ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತಂದ್ರೆ b<1 ಅಂತಿದೆ, b ನ ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. 22ನೇ ಪ್ರಶ್ನೆ a ಇಂಟು 1 - 3 b ಇಂಟು 5 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಂದಾರ. ನಿರ್ದೇಶಾಂಕ ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. 23ನೇ ಪ್ರಶ್ನೆ ತ್ರಿಭುಜ ಒಂದು ವೃತ್ತ ಕೊಟ್ಟಿರ್ತಾರೆ, ವೃತ್ತದ ಸ್ಪರ್ಶಕವನ್ನು ಕಂಡುಹಿಡಿಯಬೇಕು. 24ನೇ ಪ್ರಶ್ನೆಯಲ್ಲಿ ಒಂದು ಮೇಲ್ಮೈ ಸಮೀಕರಣ ಪಾಠದಿಂದ ಕೇಳುವಂತ ಪ್ರಶ್ನೆ ಇದು. ಅಟ್ಟಿಕೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಮತ್ತು ಗೋಳದ ಘನಫಲವನ್ನು ನೀವು ಕಂಡುಹಿಡಿಬೇಕಾಗತ್ತೆ. 4ನೇ ವಿಭಾಗದೊಳಗೆ 3 ಅಂಕದ 9 ಪ್ರಶ್ನೆಗಳಿವೆ. ಇಲ್ಲಿ ಮೊದಲನೇ ಪ್ರಶ್ನೆ ಒಂದು ಶೂನ್ಯತೆ ಅದರ ಶೂನ್ಯತೆಗಿಂತ 1 ಹೆಚ್ಚಾಗಿದೆ, ಆ ಒಂದು ಇಕ್ವೇಶನ್ ಕೊಟ್ಟಿರ್ತಾರೆ. p(x) = x² - 5x ಪ್ಲಸ್ 5 k ನ ಬೆಲೆ ಕಂಡುಹಿಡಿಬೇಕು ನೀವು. 26ನೇ ಪ್ರಶ್ನೆ 2 ಸಂಖ್ಯೆಗಳ ಮೊತ್ತ ಮತ್ತು ಅವುಗಳ ಗುಣಲಬ್ಧ 188 ಆದಾಗ xy ಬೆಲೆಯನ್ನು ಕಂಡುಹಿಡಿಬೇಕು. ಪೈಥಾಗೋರಸ್ ನಿಯಮ ಒಂದು ಕೇಳಿದಾರ. 27ನೇ ಪ್ರಶ್ನೆ ಒಂದು ತ್ರಿಕೋನಮಿತಿ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. 28ನೇ ಪ್ರಶ್ನೆ ನಿರ್ದೇಶಾಂಕ ಗಣಿತದಿಂದ ಕೇಳಿರುವಂತ ಪ್ರಶ್ನೆ. ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. AP = BP, AP² ಪ್ಲಸ್ BP² ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. A 4, 5 ಅದು ಅಥವಾ ಅದರ ಬದಲಿಗಿರುವಂತ ಪ್ರಶ್ನೆ. ABCD ಸಮಾಂತರ ಚತುರ್ಭುಜ ಶೃಂಗಗಳಾದ XY ಬೆಲೆಯನ್ನು ನೀವು ಕಂಡುಹಿಡಿಯಬೇಕು. 29ನೇ ಪ್ರಶ್ನೆ ಆವೃತ್ತ ವಿತರಣಾ ಪಟ್ಟಿಗೆ ಸರಾಸರಿ ಕಂಡುಹಿಡಿಯಿರಿ ಅಂತಂದ್ರೆ ಸರಾಸರಿ ಕಂಡುಹಿಡಿಯಬೇಕು, ಮಧ್ಯಾಂಕ ಕಂಡುಹಿಡಿಯಬೇಕು ಮತ್ತು ಬಹುಲಕವನ್ನು ಕೆಲವೊಂದು ಬಾರಿ ಕೇಳಿರ್ತಾರೆ. 30ನೇ ಪ್ರಶ್ನೆ ಒಬ್ಬ ಹುಡುಗ ಒಬ್ಬ ಹುಡುಗಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ, ಈ ಹುಟ್ಟಿದ ದಿನಾಂಕ ಬೇರೆ ಬೇರೆ ದಿನಗಳಲ್ಲಿ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ 31ನೇ ಪ್ರಶ್ನೆ ತ್ರಿಭುಜ ಪಾಠದಿಂದ ಕೇಳಿದ್ದಾರೆ. ಮತ್ತೆ ಇದು 32ನೇ ಪ್ರಶ್ನೆ ಬಾಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳು ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ, ಅದು ಸಾಧನೆ ಮಾಡಬೇಕು.
33ನೇ ಪ್ರಶ್ನೆ ಒಂದು ಘನ ಮೇಲ್ಮೈ ವಿಸ್ತೀರ್ಣಗಳಿಂದ ಕೇಳಿರುವಂತ ಪ್ರಶ್ನೆ ಇದು. 5ನೇ ವಿಭಾಗದೊಳಗೆ 4 ಅಂಕದ 4 ಪ್ರಶ್ನೆಗಳನ್ನು ಕೇಳಿದಾರೆ. 34ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ಮುಖಾಂತರ ಬಿಡಿಸಿ ಅಂತ ಕೇಳಿದಾರೆ. ಅವ್ರು 2 ಇಕ್ವೇಶನ್ ಕೊಟ್ಟಿರ್ತಾರ. ಆ ಇಕ್ವೇಶನ್ ಮುಖಾಂತರ ನೀವು ನಕ್ಷೆಯನ್ನು ಎಳಿಬೇಕು. ಈ ನಕ್ಷೆ ಇಲ್ಲಿ ಮುಖ್ಯವಾಗಿ ನಕ್ಷೆಯನ್ನು ನೋಡಿಕೇಶ್ ನೀವು ನಕ್ಷೆಯನ್ನು ಎಳಿಬೇಕು. ಎಕ್ಸ್ ಮತ್ತು ವಾಯು ವ್ಯಾಲ್ಯೂನ ಇದ್ರಾಗ ಕಂಡುಹಿಡಿಬೇಕು. ಮತ್ತ ಪ್ರಮಾಣ ಹಾಕೋದು ಮುಖ್ಯವಾಗಿರುತ್ತೆ. 35ನೇ ಪ್ರಶ್ನೆ ಸಮಾಂತರ ಶ್ರೇಣಿಯ 11ನೇ ಪದ ಮತ್ತು 8ನೇ ಪದಗಳ ಅನುಪಾತ 3:2 ಆದಾಗ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಆ ಅನುಪಾತವನ್ನು ನೀವು ಕಂಡುಹಿಡಿಬೇಕು. ಇದು ಅದರದ ಉತ್ತರವಾಗಿದೆ. 36ನೇ ಪ್ರಶ್ನೆ ಒಂದು ಎರಡು ತ್ರಿಭುಜಗಳು ಅನುರೂಪ ಕೋನಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತಂದಾರ. ತ್ರಿಭುಜ ಪಾಠದಿಂದ ಕೇಳಿರುವಂತ ಮುಖ್ಯವಾದ ಪ್ರಮೇಯವಾಗಿದೆ. 37ನೇ ಪ್ರಶ್ನೆ ಮೇಲ್ಮೈ ಘನಪರಗಳಿಂದ ಕೇಳಿರುವಂತಹ ಪ್ರಶ್ನೆ ಇದು. ಅದರ ಬದಲಿಗೆ ಅದ ಒಂದೇ ಪ್ರಶ್ನೆ. 38ನೇ ಪ್ರಶ್ನೆ 5 ಅಂಕದ ಒಂದು ಪ್ರಶ್ನೆ ಆಗಿದೆ. ಎಬಿ ಮತ್ತು PQ ಸಮತಟ್ಟಾದ ನೆಲದ ಮೇಲೆ ನಿಂತಿರುವ 2 ನೇರವಾದ ಕಂಬಗಳಾಗಿವೆ. ಇದು ತ್ರಿಕೋನಮಿತಿ ಅನ್ವಯ ಪಾಠದಿಂದ ಕೇಳಿರುವಂತ ಪ್ರಶ್ನೆ.